ಇಮ್ಮಡಿ ಪುಲಿಕೇಶಿ ಪುರಾತನ ಭಾರತದಲ್ಲಿ ಪ್ರಖ್ಯಾತವಾದ ಚಾಲುಕ್ಯ ರಾಜನಾಗಿದ್ದನು. ಅವನು ಕ್ರಿ.ಶ. 610 ರಿಂದ 642 ರವರೆಗೆ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಸಾಮ್ರಾಟನಾಗಿ ಆಡಳಿತ ನಡೆಸಿದನು. ಮುಖ್ಯ ಸಾಧನೆಗಳು: ಹರ್ಷವರ್ಧನನ ಸೋಲಿನಷ್ಟು ಮಹತ್ವದ ವಿಜಯ. ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತದ ಹರ್ಷವರ್ಧನನನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಪಲ್ಲವರ ಮೇಲೆ ಜಯ: ತಮಿಳುನಾಡಿನ ಪಲ್ಲವರ ಮೇಲೆ ಮಾಡಿದ ದಾಳಿಯ ಮೂಲಕ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಚಿಗುರಿಬಂದನು. ನರ್ಮದಾ ನದಿಯನ್ನು ತನ್ನ ವಿಸ್ತಾರದ ಗಡಿ ಮಾಡಿದನು. ಈ ಮೂಲಕ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ವಿಭಜಿಸುವ ಒಬ್ಬ ಶಕ್ತಿಶಾಲಿ ರಾಜನಾಗಿ ಖ್ಯಾತಿ ಗಳಿಸಿದನು. ಚಾಲುಕ್ಯ ಸಾಮ್ರಾಜ್ಯದ ವಿಸ್ತರಣೆ: ಅವನ ಆಡಳಿತ ಕಾಲದಲ್ಲಿ ಚಾಲುಕ್ಯರು ದಕ್ಷಿಣ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಮುಂದುವರಿದರು. ಹಯವದನ, ಈಗಿನ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ ಇವುಗಳ ಸಾಂಸ್ಕೃತಿಕ ಕೇಂದ್ರಗಳಾಗಿ ಬೆಳೆಯುವಂತೆ ಮಾಡಿದ. ನರ್ಮದಾ ಯುದ್ಧವು ಬ್ಯಾಟಲ್ ಆಫ್ ನರ್ಮದಾ ಕ್ರಿ.ಶ. 618-619 ರಲ್ಲಿ ನಡೆದ ಒಂದು ಮಹತ್ವದ ಯುದ್ಧವಾಗಿತ್ತು. ಈ ಯುದ್ಧದಲ್ಲಿ ಬಾದಾಮಿ ಚಾಲುಕ್ಯ ರಾಜನಾದ ಇಮ್ಮಡಿ ಪುಲಿಕೇಶಿ ಮತ್ತು ಉತ್ತರ ಭಾರತದ ಪ್ರಬಲ ಶಕ್ತಿಯಾದ ಹರ್ಷವರ್ಧನ ನಡುವೆ ಭಾರೀ ಸಮರ ಸಂಭವಿಸಿತು. ಯುದ್ಧದ ಹಿನ್ನೆಲೆ: ಹರ್ಷವರ್ಧನನು ತನ್ನ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತಕ್ಕೆ ವಿಸ್ತರಿಸಲು ಯತ್ನಿಸುತ್ತಿದ್ದನು. ಈ ಬಗ್ಗೆ ತಿಳಿದ ಪುಲಿಕೇಶಿ ಹರ್ಷನನ್ನು ನರ್ಮದಾ ನದಿಯ ಬಳಿಯೇ ತಡೆಯಲು ಸಿದ್ಧವಾಯಿತು. ಎರಡು ಸಾಮ್ರಾಜ್ಯಗಳು ಪ್ರಬಲವಾಗಿದ್ದರಿಂದ ಈ ಯುದ್ಧವು ತೀವ್ರ ಸ್ವರೂಪ ಪಡೆದಿತು. ಯುದ್ಧದ ಫಲಿತಾಂಶ: ಇಮ್ಮಡಿ ಪುಲಿಕೇಶಿ ವಿಜಯಶಾಲಿಯಾದನು. ಹರ್ಷನ ಸೈನ್ಯವನ್ನು ಪುಲಿಕೇಶಿಯ ಸೇನೆ ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿತು. ಹರ್ಷವರ್ಧನನು ತನ್ನ ಉತ್ತರ ಭಾರತದ ವ್ಯಾಪ್ತಿಯಲ್ಲಿಯೇ ಉಳಿಯಬೇಕಾಯಿತು ಮತ್ತು ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಮಾಡಲು ಸಾಧ್ಯವಾಗಲಿಲ್ಲ. ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣ ಭಾರತದ ಗಡಿಯಾಗಿ ಪರಿಗಣಿಸಲಾಯಿತು. ಪುಲಿಕೇಶಿ ದಕ್ಷಿಣ ಭಾರತದ ಶಕ್ತಿಶಾಲಿ ರಾಜನಾಗಿ ಖ್ಯಾತಿ ಗಳಿಸಿದನು. ಈ ಗೆಲುವನ್ನು ಸ್ಮರಿಸುತ್ತಾ ಪುಲಿಕೇಶಿ ತಾನು ಪರಮೇಶ್ವರ ಹಾಗೂ ದಕ್ಷಿಣಪತೇಶ್ವರ, ದಕ್ಷಿಣ ಭಾರತದ ಸಮ್ರಾಟ್ ಎಂಬ ಬಿರುದನ್ನು ಪಡೆದನು. ಇದೇ ತೆರನಾದ ಕನ್ನಡ ಕಾರ್ಟೂನ್ ವಿಡಿಯೋಗಳಿಗಾಗಿ ಹಾಗೂ ಚಿಕ್ಕ ಮಕ್ಕಳ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿರಿ. ನೋಟಿಫಿಕೇಶನ್ ಆನ್ ಮಾಡಿರಿ.